ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ವೆಂಕಟೇಶ್. ನಿಮಗೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ನಾನು ಯಾರು ಅಂತ ಗೊತ್ತಿಲ್ಲದಿದ್ರೂ ನಾನು ಮಾಡೋ ವಿಡಿಯೋ ಕಂಟೆಂಟ್ ಮೆಚ್ಚಿ ನನ್ನನ್ನು ಸಪೋರ್ಟ್ ಮಾಡ್ತಿರೋ ಎಲ್ಲ ಕನ್ನಡಿಗರಿಗೂ ವಿಶ್ವಾಸ ನಾಮ ಸಂವತ್ಸರ ಉಗಾದಿ ಶುಭಾಶಯಗಳು. ಈ ವರ್ಷ ನಿಮ್ಮೆಲ್ಲರಿಗೂ ನಿಮ್ಮ ಜೀವನದಲ್ಲಿ ಆ ದೇವರು, ಆ ಕಾಲಭೈರವಿ ಆಶೀರ್ವಾದದಿಂದ ಅಷ್ಟೈಶ್ವರ್ಯ, ಸುಖ, ಸಂತೋಷ ಎಲ್ಲ ಕೊಟ್ಟು, ಸಿರಿ ಸಂಪದಗಳು ಕೊಟ್ಟು ನಿಮ್ಮನ್ನು ಕಾಪಾಡಬೇಕಂತ ಮನಸ್ಫೂರ್ತಿಯಾಗಿ ಆ ದೇವಿ ಚಾಮುಂಡಿನ ಬೇಡ್ತಿದ್ದೀನಿ. ಹಾಗೆ ಹೋದ ವರ್ಷದಲ್ಲಿ ನಿಮ್ಮ ಜೀವನದಲ್ಲಿ ನಡೆದಂಥ ಸುಖ, ದುಃಖ, ಸಂತೋಷ, ಬಾಧ ಇವೆಲ್ಲ ನೆನೆಸ್ಕೊಂಡು ಈ ವರ್ಷದಲ್ಲಿ ನಾವು ಮುಂದೆ ಹೇಗೆ ಬರಬೇಕು, ನಮ್ಮ ಜೀವನದಲ್ಲಿ ಸಂತೋಷಕರವಾದ ಸಂಖ್ಯೆಗಳನ್ನು ಯಾವ ಥರ ಬೆಳೆಸ್ಕೋಬೇಕು ಅನ್ನೋದನ್ನು ಯೋಚನೆ ಮಾಡಿ ಶೆಡ್ಯೂಲ್ ಮಾಡಿಕೊಂಡು ಈ ವರ್ಷ ನಾವೆಲ್ಲರೂ ಮುಂದೆ ಬರಬೇಕಂತ ಭಾವಿಸ್ತಿದ್ದೀನಿ. ಅಷ್ಟೇ ಅಲ್ಲದ ಈ ಉಗಾದಿ ದಿವಸ ಒಂದು ಯೋಚನೆ ಮಾಡಬೇಕು. ಏನಂದರೆ ನಾವೆಲ್ಲರೂ ಈ ರಾಶಿಗಳು, ಈ ಪಂಚಾಂಗ ಅನ್ನೋದನ್ನು ನಾವು ನಮ್ಮ ಜೀವನಕ್ಕೆ ಯಾವ ಥರ ತಗೋಬೇಕು, ಯಾವ ಥರ ನಮ್ಮ ಜೀವನನ ಬದಲಾಯಿಸ್ಕೋಬೇಕು ಅನ್ನೋದು ಒಂದು ಸ್ವಲ್ಪ ಚಿಕ್ಕದೊಂದು ಥರ ಮಾಹಿತಿ ಇದೆ. ಏನು ಅಂದರೆ ಒಂದು ಸರ್ತಿ ಬ್ರಹ್ಮದೇವರು ಶ್ರೀ ಮಹಾವಿಷ್ಣು ಹತ್ರ ಹೋದಾಗ ಹೀಗೆ ಕೇಳ್ತಾರೆ, ಈ ಚರಾಚರ ಸೃಷ್ಟಿ ಜೀವಕೋಟಿ ಏನಿದೆಯೋ ಅದಕ್ಕೆ ನಾವು ಒಂದು ನಿರ್ದಿಷ್ಟ ಪ್ರಮಾಣವನ್ನು ಕೊಡಲಿಲ್ಲ ಅಂದರೆ ಆ ಮನುಷ್ಯ ಜಾತಿ ಆಗಲಿ, ಆ ಚರಾಚರ ಸೃಷ್ಟಿಯಾಗಲಿ ಒಂದು ಪ್ರಣಾಳಿಕೆ, ಒಂದು ಪದ್ಧತಿ ಅನ್ನೋದು ಇಲ್ದಂಗೆ ಹೋಗುತ್ತೆ ಸ್ವಾಮಿ. ಅವ್ರನ್ನ ನಾವು ನಿಭಾಯಿಸೋದು ಹೇಗೆ, ಅವ್ರನ್ನ ಒಂದು ಸನ್ಮಾರ್ಗದಲ್ಲಿ ಜೀವಿಸೋ ಥರ ಮಾಡೋದು ಹೇಗೆ ಅಂತ ಕೇಳ್ತಾರೆ. ಆವಾಗ ಶ್ರೀ ಮಹಾವಿಷ್ಣು ಹೇಳ್ತಾರೆ, ಅದಕ್ಕಂತಲೇ ಚರಾಚರ ಜೀವಕೋಟಿಗೆ ಭೂಮಿ ಮೇಲೆ ಈ ಸಮಯ ಮತ್ತು ಕಾಲ ವ್ಯವಧಿ ಅನ್ನೋದನ್ನು ಒಂದು ನಿರ್ದಿಷ್ಟ ಪ್ರಣಾಳಿಕೆಯನ್ನು ಕೊಡ್ತಿದ್ದೀವಿ. ಆ ಕಾಲಗಮನ ಪ್ರಕಾರ, ಆ ನಿರ್ದಿಷ್ಟ ಪ್ರಣಾಳಿಕೆ ಪ್ರಕಾರ ಅವರ ಜೀವನದಲ್ಲಿ ಸಂತೋಷ, ಸುಖ, ದುಃಖ ಎಲ್ಲ ಸಿಗುವಂಗೆ ಮಾಡ್ತೀವಿ. ಆ ಥರ ಪ್ರತಿ ಚರಾಚರ ಸೃಷ್ಟಿ ಮತ್ತು ಜೀವ ಮಾನವಾಳಿ ಎಲ್ಲ ಒಂದು ನಿಬದ್ಧತೆಯಿಂದ ಇರುತ್ತೆ ಅಂತ ಒಂದು ವರವನ್ನು ಕೊಡ್ತಾರೆ. ಆ ಥರ ಯಾರಾದರೆ ಇರುತ್ತಾರೋ, ಯಾರಾದರೆ ಅವರ ಜೀವನದಲ್ಲಿ ಈ ನಿಬದ್ಧತೆ, ಈ ಪ್ರಣಾಳಿಕೆ, ಈ ಸಮಯವನ್ನು ನಾವು ಉಪಯೋಗಿಸ್ಕೊಂಬೋ ಒಂದು ಮನಸ್ಥಿತಿ ಇರುತ್ತೋ ಅವರು ಮುಂದೆ ಬರ್ತಾರೆ. ಯಾರಾದರೆ ಸಮಯವನ್ನು ಕೀಳವಾಗಿ ನೋಡಿ ಒಂದು ನಿಬದ್ಧತೆಯಿಂದ ಇಲ್ಲದ ಜೀವನ ನಡೆಸ್ತಾರೋ ಅವರು ಹೆಚ್ಚು ಕಷ್ಟಗಳಿಗೆ ನೊಂದಾಗ್ತಾರೆ. ಇದನ್ನು ಕೇಳಿ ಬ್ರಹ್ಮದೇವರು ಸಂತೋಷದಿಂದ ಹಿಂದೆ ಬಂದು ಮತ್ತು ಈ ಸೃಷ್ಟಿ ಕಾರ್ಯವನ್ನು ಮುಂದುವರಿಸ್ತಾರೆ. ಇದೇ ನಾವು ಪ್ರತಿ ವರ್ಷವೂ ಉಗಾದಿ ದಿವಸ ಪಂಚಾಂಗ ಶ್ರವಣ ಅನ್ನೋದನ್ನು ನಾವು ಕೇಳಬರ್ತೀವಿ. ಈ ಪಂಚಾಂಗನ ನಾವು ನಮ್ಮ ಜೀವನದಲ್ಲಿ ಯಾವ ಥರ ಅನುಭವಿಸಬೇಕು ಅಂದರೆ, ಸವಿಬೇಕು ಅಂದರೆ ಈ ಪಂಚಾಂಗನ ನಾವು ನಮ್ಮ ಜೀವನದಲ್ಲಿ ಒಳ್ಳೆಯದಕ್ಕೆ ಉಪಯೋಗಿಸ್ಕೋಬೇಕು. ಯಾವ ಥರ ಅಂದರೆ ಪ್ರತಿಯೊಬ್ಬರ ಜೀವನದಲ್ಲೂ ಕಷ್ಟ, ಸುಖ, ಸಂತೋಷ, ಬಾಧೆ ಇರುತ್ತೆ. ಬಟ್ ಏನಂದರೆ ಸಂತೋಷ ಬಂದಾಗ ನಾವು ಯಾವ ಥರ ಇರ್ತೀವೋ, ದುಃಖ ಬಂದಾಗ, ಕಷ್ಟ ಬಂದಾಗ ಅದೇ ಥರ ಇರಬೇಕು. ರಾಶಿಗಳು ಅನ್ನೋದು ನಮ್ಮ ಪುರೋಭಿವೃದ್ಧಿ ಅಂದರೆ ಮುಂದೆ ಹೋಗೋದಕ್ಕೆ ಒಂದು ಸ್ಟೆಪ್ ಆಗುತ್ತೆ, ಬಿಟ್ಟರೆ ನಮ್ಮ ಜೀವನವನ್ನು ಬದಲಾಯಿಸುವ ಮಾರ್ಗ ಆಗಲ್ಲ. ಚಿಕ್ಕ ಉದಾಹರಣೆ, ಒಂದು ಡಾಕ್ಟರ್ ಹತ್ರ ಒಂದು ಪೇಷಂಟ್ ಹೋದಾಗ ಡಾಕ್ಟರ್ ಯಾವಾಗಲೂ ಹೇಳೋ ಮಾತು ಏನಂದರೆ, ನಿಮಗೇನೂ ಆಗಿಲ್ಲ, ನೀವು ಆರೋಗ್ಯವಾಗಿದ್ದೀರಾ, ಜಸ್ಟ್ ನೀವು 2-3 ದಿವಸ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿರಿ, ಇಲ್ಲಾಂದರೆ ಈ ಟ್ರೀಟ್ಮೆಂಟ್ ತೊಗೊಳ್ಳಿ, ಎಲ್ಲ ಕ್ಯೂರ್ ಆಗುತ್ತೆ ಅಂತ. ಯಾಕೆ ಹಂಗೆ ಹೇಳ್ತಾರೆ ಅಂದರೆ ಆ ಪೇಷಂಟ್ ಬಾಧೆನ ಕಡಿಮೆ ಮಾಡಿ ಅವನು ಇನ್ನೊಂದು 2 ದಿವಸ ಜೀವನ ಮಾಡೋದಕ್ಕೆ, ಅವನು ಮುಂದೆ ಬರೋದಕ್ಕೆ ಒಂದು ಭರವಸೆ ಅನ್ನೋದು ನೀಡುತ್ತಾರೆ. ಅದೇ ಥರ ಈ ಪಂಚಾಂಗ ಕೂಡ ನಮ್ಮ ಒಳ್ಳೆಯದನ್ನು ನಾವು ಬೆಳೆಸ್ಕೊಂಡು ಇನ್ನೊಂದು 2-3 ಸ್ಟೆಪ್ ಮುಂದೆ ಹೋಗಿ ನಮ್ಮ ಜೀವನ ಸಂತೋಷವಾಗಿ ಇರೋದಕ್ಕೆ ಈ ಪಂಚಾಂಗ ಅನ್ನೋದನ್ನು, ಈ ಕಾಲಗಮನ ಅನ್ನೋದು, ಈ ರಾಶಿ ದಿನಫಲಗಳು ಅನ್ನೋದನ್ನು ಉಪಯೋಗಿಸ್ಕೋಬೇಕು. ಅಷ್ಟೇ ಆದರೆ ಈ ದಿನಫಲಗಳೇ ನಮ್ಮ ಜೀವನನ ಶಾಸನ ಮಾಡಬಾರ್ದು. ಇದು ಎಲ್ಲರ ಮನಸ್ಸಿನಲ್ಲಿ ಇಟ್ಕೊಂಡು ಈ ಉಗಾದಿ ನಿಮ್ಮೆಲ್ಲರಿಗೂ ಶುಭ ತರಲಿ ಅಂತ ಬಯಸ್ತಿದ್ದೀನಿ. ನಾನು ನಿಮ್ಮ ವೆಂಕಟೇಶ್. ಸದಾ ನಿಮ್ಮ ಆಶೀರ್ವಾದ ನನ್ನ ಮೇಲಿರಲಿ ಅಂತ ಭಾವಿಸ್ತು. ಧನ್ಯವಾದಗಳು.